ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಅಶ್ವಿನಿ ನಕ್ಷತ್ರದವರ ಎರಡನೇ ಪಾದದ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ನೋಡೋಣ. ಅಶ್ವಿನಿ ನಕ್ಷತ್ರದ ಎರಡನೇ ಪಾದ ಅನ್ನುವಂಥದ್ದು ಮೇಷರಾಶಿಯಲ್ಲಿ 3 ಡಿಗ್ರಿ 20 ನಿಮಿಷದಿಂದ 6 ಡಿಗ್ರಿ 40 ನಿಮಿಷಗಳವರೆಗೆ ಸ್ಥಿತವಾಗಿರುತ್ತದೆ. ಇದು ನವಾಂಶ ಕುಂಡಲಿಯಲ್ಲಿ ವೃಷಭ ರಾಶಿಯಲ್ಲಿ ಬರ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದ ಎರಡನೇ ಪಾದಕ್ಕೆ ಅಧಿಪತಿಯಾದಂಥ ಕೇತುವಿನ ಪ್ರಭಾವ ಮತ್ತು ನವಾಂಶಾಧಿಪತಿಯಾದಂಥ ಶುಕ್ರನ ಪ್ರಭಾವ ಹೆಚ್ಚಾಗಿ ಕಾಣ್ತದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದ ಎರಡನೇ ಪಾದದವರು ವೇಗ, ಚೈತನ್ಯ ಇವುಗಳ ಜೊತೆಗೆ ಸೌಂದರ್ಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ. ಪ್ರಾಯೋಗಿಕತೆಯ ಬಗ್ಗೆ ಒಲವನ್ನು ಹೊಂದಿರುತ್ತಾರೆ. ಸಂಬಂಧಗಳ ಮೌಲ್ಯವನ್ನು ತಿಳ್ಕೊಂಡಿರ್ತಾರೆ. ಭೌತಿಕ ಸ್ಥಿರತೆಯತ್ತ ಹೆಚ್ಚು ಒಲವನ್ನು ಹೊಂದಿರುತ್ತಾರೆ. ಇವುಗಳ 9-10 ಲಕ್ಷಣಗಳನ್ನು ನಾವು ನೋಡೋದಾದರೆ, ಮೊದಲನೇ ಅಂಶ ಆಕರ್ಷಕವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು, ಮೃದುವಾದ ಸ್ವಭಾವವನ್ನು ಹೊಂದಿರುವಂಥದ್ದು. ಅಂದರೆ ಮಾತಿನಲ್ಲಿ ಸೌಮ್ಯತೆ ಎನ್ನುವಂಥದ್ದು ಇರ್ತದೆ. ಜನರನ್ನು ಸುಲಭವಾಗಿ ಸೆಳೆಯುವ ಗುಣ ಅನ್ನುವಂಥದ್ದು ಹೊಂದಿರ್ತಾರೆ. ಉಡುಗೆ, ಸೌಂದರ್ಯ, ಸ್ವಚ್ಛತೆಯ ಬಗ್ಗೆ ಇವರು ಹೆಚ್ಚು ಗಮನವನ್ನು ಹರಿಸ್ತಾರೆ. ಇತರಿಗೆ ಇವರು ಪ್ಲೆಸೆಂಟ್ ಪರ್ಸನಾಲಿಟಿಯಾಗಿ ಕಾಣ್ತಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹಣಕಾಸಿನ ಅರಿವು ಹೆಚ್ಚಾಗಿರುತ್ತದೆ ಜಾತಕರಿಗೆ. ಅಶ್ವಿನಿ ನಕ್ಷತ್ರದ ಎರಡನೇ ಪಾದದವರು ಸಾಮಾನ್ಯವಾಗಿ ಆರ್ಥಿಕ ಭದ್ರತೆಯ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಹಣ ಉಳಿತಾಯದ ಯೋಜನೆಯನ್ನು ಮಾಡ್ತಾರೆ. ಸ್ಥಿರವಾದ ಆದಾಯದ ಬಗ್ಗೆ ಆಸಕ್ತಿ ಎನ್ನುವಂಥದ್ದು ಬರ್ತದೆ. ದೀರ್ಘಕಾಲಿಕ ಯೋಜನೆಗಳ ಬಗ್ಗೆ ಇವರು ಚಿಂತನೆಯನ್ನು ಮಾಡ್ತಾರೆ. ಆದರೆ ಕೆಲವೊಮ್ಮೆ ಇವರು ಹಣದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತಾರೆ ಎನ್ನುವಂಥದ್ದು. ಇವರು ಸಂಬಂಧಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಮೂರನೇ ಅಂಶ. ಕುಟುಂಬದ ಬಗ್ಗೆ ಪ್ರೀತಿ, ಆತ್ಮೀಯ ಸಂಬಂಧಗಳಿಗೆ ನಿಷ್ಠೆ, ಪ್ರೀತಿಯಲ್ಲಿ ಕಾಳಜಿ ಎನ್ನುವಂಥದ್ದನ್ನು ತೋರುತ್ತಾರೆ. ಆದರೆ ಭಾವನಾತ್ಮಕವಾಗಿ ಇವರಿಗೆ ನಿರಾಸೆ ಎನ್ನುವಂಥದ್ದು ಉಂಟಾದರೆ ಅದು ಇವರಿಗೆ ಹೆಚ್ಚು ನೋವನ್ನು ಕೊಡ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. 4ನೇ ಅಂಶ ಕಲೆ ಮತ್ತು ಸೌಂದರ್ಯದ ಆಸಕ್ತಿ ಹೆಚ್ಚಾಗಿರುತ್ತದೆ. ಇಲ್ಲಿ ಶುಕ್ರನ ಪ್ರಭಾವ ಇರೋದರಿಂದ ಸಂಗೀತದ ಬಗ್ಗೆ, ಅಲಂಕಾರದ ಬಗ್ಗೆ, ವಿನ್ಯಾಸಗಳ ಬಗ್ಗೆ, ಡಿಸೈನ್ಗಳನ್ನ ಮಾಡೋದ್ರ ಬಗ್ಗೆ, ಯೋಗದ ಆಧಾರದಿಂದ ಸೌಂದರ್ಯಪೂರ್ಣ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ತಾರೆ ಎನ್ನುವಂಥದ್ದು. 5ನೇ ಅಂಶ ಇವರು ಶಾಂತವಾಗಿದ್ದರೂ ಒಳಗೆ ಬಲಿಷ್ಠವಾಗಿರ್ತಾರೆ. ಅಂದರೆ ಹೊರಗೆ ಶಾಂತವಾಗಿ ಕಾಣ್ತಾರೆ, ಒಳಗಡೆ ನಿರ್ಧಾರದಲ್ಲಿ ಬಲಿಷ್ಠತೆಯನ್ನು ತೋರ್ತಾರೆ. ಅಂದರೆ ಇವರು ಸುಲಭವಾಗಿ ಕೋಪವನ್ನು ತೋರಿಸೋದು ಇಲ್ಲ. ಸಹನೆ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದರೆ ತಮ್ಮ ವಿಚಾರಗಳಲ್ಲಿ ಗಟ್ಟಿಯಾಗಿ ನಿಲ್ತಾರೆ ಎನ್ನುವಂಥದ್ದು. 6ನೇ ಅಂಶ ಈ ಜಾತಕರಿಗೆ ಆರಂಭಿಕ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಅದರ ಜೊತೆಗೆ ಸ್ಥಿರತೆ ಎನ್ನುವಂಥದ್ದು ಸಹ ಇರ್ತದೆ. ಇವರು ಯಾವುದೇ ಒಂದು ಕೆಲಸವನ್ನು ಆರಂಭಿಸಿದರೆ
ಧೈರ್ಯವಾಗಿ ಸಂಪೂರ್ಣವಾಗಿ ಮುಗಿಸುವವರೆಗೆ ಮುಂದುವರಿತಾರೆ ಎನ್ನುವಂಥದ್ದು. ನಿಧಾನವಾದರೂ ಪರವಾಗಿಲ್ಲ, ಸಕ್ಸಸ್ಸನ್ನು ಪಡೀತಾರೆ ಎನ್ನುವಂಥದ್ದು. 7ನೇ ಅಂಶ, ಆರಾಮವಾದ ಜೀವನ ಶೈಲಿಯ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾರೆ. ಕಂಫರ್ಟ್ ಓರಿಯೆಂಟೆಡ್ ಜೀವನ ಶೈಲಿಯನ್ನು ಹೊಂದಿರ್ತಾರೆ ಎನ್ನುವಂಥದ್ದು. ಅಂದರೆ ಏನರ್ಥ? ಇವರಿಗೆ ಸುಂದರವಾದಂಥ ಮನೆ, ಉತ್ತಮವಾದ ಆಹಾರ, ಕುಟುಂಬ ಸದಸ್ಯರ ಜೊತೆಗೆ ಸಂತೋಷದಿಂದ ಜೀವನವನ್ನು ಕಳೆಯುವಂಥದ್ದು. ಅತಿಯಾದ ಆರಂಭದಿಂದ ಜೀವನವನ್ನು ಸಾಗಿಸೋದನ್ನು ಕಲಿತಾರೆ. ಕೆಲವೊಮ್ಮೆ ಇವ್ರಿಗೆ ಸೋಮಾರಿತನ ಅನ್ನುವಂಥದ್ದು ಬರ್ತದೆ. ಒಮ್ಮೊಮ್ಮೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಇನ್ನು 8ನೇ ಅಂಶ, ಇವರು ಪ್ರಾಯೋಗಿಕವಾಗಿ ಚಿಂತನೆ ಮಾಡುವಂಥ ಬುದ್ಧಿಯನ್ನು ಹೊಂದಿರುತ್ತಾರೆ. ಪ್ರಾಕ್ಟಿಕಲ್ ಥಿಂಕಿಂಗ್ ಹೊಂದಿರ್ತಾರೆ. ಇವರು ಕಲ್ಪನೆಗಳನ್ನು ಮಾಡ್ಕೊಳೋದಕ್ಕಿಂತ ಪ್ರಾಯೋಗಿಕವಾಗಿ ಬುದ್ಧಿಯನ್ನು ಉಪಯೋಗಿಸ್ತಾರೆ ಎನ್ನುವಂಥದ್ದು. ಇವರು ನಿಜ ಜೀವನದ ಬಗ್ಗೆ, ವಾಸ್ತವದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತಾರೆ. ಹಣದ ವಿಚಾರ, ಮನೆಯ ವಿಚಾರ, ಉದ್ಯೋಗದ ವಿಚಾರಗಳಲ್ಲಿ ಜಾಣ್ಮೆಯನ್ನು ತೋರ್ತಾರೆ ಎನ್ನುವಂಥದ್ದು. 9ನೇ ವಿಚಾರ, 9ನೇ ಅಂಶದಲ್ಲಿ ನಾವು ನಿಷ್ಠೆಯನ್ನು ಮತ್ತು ವಿಶ್ವಾಸಾರ್ಥಕ್ತಿನ ಪ್ರಾಮಾಣಿಕತೆಯನ್ನು ನಾವು ಚಿಂತನೆ ಮಾಡಬಹುದು. ಇವರಲ್ಲಿ ಯಾವುದಾದ್ರೂ ಒಂದು ಸಂಬಂಧ, ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಇವರು ನಿರತರಾದರೆ, ಯಾವ ಒಬ್ಬ ವ್ಯಕ್ತಿಯ ಜೊತೆ ಉತ್ತಮವಾದ ಸಂಬಂಧವನ್ನು ಬೆಳೆಸ್ಕೊಂಡ್ರೆ, ಆತ್ಮೀಯತೆಯನ್ನು ಬೆಳೆಸ್ಕೊಂಡ್ರೆ ಅವರಲ್ಲಿ ನಿಷ್ಠೆಯನ್ನು ತೋರ್ತಾರೆ, ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ, ನಂಬಿಕೆಯನ್ನು ಕಳ್ಕೊಳೋದಿಲ್ಲ. ಯಾವುದಾದ್ರೂ ಒಂದು ಕೆಲಸಕ್ಕೆ ಇವರು ಕೈ ಹಾಕಿದ್ರೆ ಅದನ್ನು ನಿಷ್ಠೆಯಿಂದ ಕೆಲಸವನ್ನು ಪೂರೈಸ್ತಾರೆ. ವಿಶ್ವಾಸ ಗಳಿಸುವ ವ್ಯಕ್ತಿತ್ವ ಅನ್ನುವಂಥದ್ದು ಇವರಲ್ಲಿ ಹೆಚ್ಚಾಗಿರ್ತದೆ. ಯಾರಲ್ಲಿಯೂ ನಂಬಿಕೆಯನ್ನು ಕಳ್ಕೊಳೋದಕ್ಕೆ ಇವರು ಇಷ್ಟವನ್ನು ಪಡೋದಿಲ್ಲ. 10ನೇ ಅಂಶ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಶ್ವಿನಿ ನಕ್ಷತ್ರದ 2ನೇ ಪಾದದವರಲ್ಲಿ ಆಧ್ಯಾತ್ಮಿಕ ಚಿಂತನೆ ಎನ್ನುವಂಥದ್ದು ಇರ್ತದೆ, ದೈವಿಕ ಭಕ್ತಿ ಎನ್ನುವಂಥದ್ದು ಇರ್ತದೆ. ಮಂತ್ರ ಜಪ, ದೇವಸ್ಥಾನಗಳಲ್ಲಿ ಸೇವೆ ಮಾಡುವಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡುವಂಥದ್ದು, ಧಾರ್ಮಿಕ ಸೇವೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಧ್ಯಾನವನ್ನು ಮಾಡುವಂಥದ್ದು, ಯೋಗ ಪ್ರಾಣಾಯಾಮಗಳನ್ನು ಮಾಡುವಂಥದ್ದು, ಈ ರೀತಿ ಕಾರ್ಯಗಳಲ್ಲಿ ಇವರು ಮುಂದುವರಿತಾರೆ. ಈ 2ನೇ ಪಾದದವರದು, ಅಶ್ವಿನಿ ನಕ್ಷತ್ರದ 2ನೇ ಪಾದದ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ಚಿಂತನೆ ಮಾಡೋದಾದರೆ, ಮೊದಲಿಗೆ ಆಕರ್ಷಣೆ, ಜನರನ್ನು ತಮ್ಮತ್ರ ಸೆಳೆಯುವಂಥದ್ದು, ಹಣಕಾಸಿನ ಅರಿವು, ಜೀವನ ಮಟ್ಟಕ್ಕೆ ಬೇಕಾದಂಥ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸ್ತಾರೆ. ನಂತರ ನಿಷ್ಠೆ, ತನ್ನನ್ನು ನಂಬಿದಂಥ ವ್ಯಕ್ತಿಗಳ ಜೊತೆ ತಾವು ಮಾಡುವಂಥ ಉದ್ಯೋಗದಲ್ಲಿ ನಿಷ್ಠೆಯನ್ನು ತೋರ್ತಾರೆ, ವಿಶ್ವಾಸವನ್ನು ಗಳಿಸ್ತಾರೆ, ಸೌಂದರ್ಯ ಪ್ರೀತಿಯನ್ನು ಹೊಂದಿರ್ತಾರೆ, ಸಹನೆ ಎನ್ನುವಂಥದ್ದಿರ್ತದೆ. ಆದರೆ ಇವರಲ್ಲಿರುವಂಥ ಕೆಲವೊಂದು ವೀಕ್ನೆಸ್ಗಳನ್ನು ನೋಡೋದಾದರೆ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿಧಾನವನ್ನು ಮಾಡ್ತಾರೆ, ಹಣದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತಾರೆ, ಭಾವನಾತ್ಮಕವಾಗಿ ನೋವನ್ನು ತೆಗೆದುಕೊಳ್ಳುವಂಥದ್ದು, ಕೆಲವೊಮ್ಮೆ ಹಠ ಸ್ವಭಾವವನ್ನು ತೋರುವಂಥದ್ದು. ಇದನ್ನು ಇವರು ಕಡಿಮೆ ಮಾಡಿಕೊಂಡರೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಹೀಗೆ ನಾವು ಅಶ್ವಿನಿ ನಕ್ಷತ್ರದ 2ನೇ ಪಾದದವರ
ಕೆಲವು ವಿಚಾರಗಳನ್ನು ಚಿಂತನೆ ಮಾಡಿದ ನಂತರ ಮುಂದಿನ ವಿಭಾಗದಲ್ಲಿ ಅಶ್ವಿನಿ ನಕ್ಷತ್ರದ 3ನೇ ಪಾದದವರ ಗುಪ್ತ 10 ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇದರಲ್ಲಿ ಯಾವ ವಿಚಾರಗಳು ನಿಮಗೆ ಇಷ್ಟ ಆಯಿತು, ಯಾವ ವಿಚಾರಗಳು ಇಷ್ಟ ಆಗಲಿಲ್ಲ, ನಿಮ್ಮ ಕಾಮೆಂಟಲ್ಲಿ ತಿಳಿಸಿ. ಈ ಒಂದು ಚಿಂತನೆ ಎನ್ನುವಂಥದ್ದು ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಜ್ಯೋತಿಷ್ಯ ವಿಚಾರಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ನಿಮ್ಮ ಯಾವ ನಕ್ಷತ್ರ ಅನ್ನುವಂಥದ್ದನ್ನು ಕಾಮೆಂಟ್ ಮಾಡಿ. ಅದರ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಿ, ಅದಕ್ಕೆ ಕೆಲವು ಉತ್ತರಗಳನ್ನು ನಾವು ಒದಗಿಸ್ಕೊಡ್ತೇವೆ. ಎಲ್ಲರಿಗೆ ಧನ್ಯವಾದ.